I didn't hear the translation for that. ಈ ಸಾಯಂಕಾಲ ವೇಳೆಯಲ್ಲಿ ಒಳ್ಳೆಯ ಭಾಷಾಂತರಕಾರ ಇರುವಂತದ್ದು ನನಗೆ ಬಹಳ ಸಂತೋಷ. ಒಳ್ಳೆಯ ಭಾಷಾಂತರವನ್ನು ಮಾಡ್ತಾರೆ ಎಂಬುದಾಗಿ ನಾನು ನೆನೆಸ್ತೇನೆ. Praise God. Okay, yeah. All right. Am I allowed to speak to people, or can people respond to me when I ask questions? Yeah, you are allowed to ask questions. They will respond you with on the chat. Or they will write? Yes, yes. Or their mic will be muted? Yes. Oh, so how do I know if somebody is sleeping? You can ask everybody to open their videos. Okay. Okay, yeah. Yeah, this is one, problem with the Zoom meeting. I cannot see your beautiful faces and handsome faces of all the men and beautiful faces of all the women. ಎಲ್ಲಾ ಸಹೋದರಿಯರ ಸುಂದರವಾದಂತಹ ಮುಖಗಳನ್ನ ಸಹೋದರರ ಒಳ್ಳೆಯ ಮುಖಗಳನ್ನ ನಾನು ನೋಡ್ಲಿಕ್ಕೆ ಈ Zoom ಮೀಟಿಂಗ್ ಅಲ್ಲಿ ಇದೊಂದು ಸಮಸ್ಯೆ ನೋಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. If I am there in Belgaum, probably I can see all of you and interact with you personally. ಒಂದು ವೇಳೆ ನಾನು ಬೆಳಗಾಮಲ್ಲಿ ಇದ್ದಿದ್ರೆ ನಾನು ನಿಮ್ಮೆಲ್ಲರೂ ಸಹ ನೋಡಿ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಒಟ್ಟಿಗೆ ನಾನು ಸಂಭಾಷಣೆ ಮಾಡಬಹುದಾಗಿತ್ತು ಅಥವಾ ನಾನು ಒಟ್ಟಿಗೆ ಇರಬಹುದಾಗಿತ್ತು. But I praise God, even in this a time like this, when we cannot meet together, God has provided a good platform where all of us can come together from different places and learn the word of God together. ಈ ರೀತಿಯಾದಂತಹ ಸನ್ನಿವೇಶಗಳಲ್ಲಿಯೂ ಸಹ ಒಂದು ವೇಳೆ ನಾವೆಲ್ಲರೂ ಸಹ ಒಟ್ಟಾಗಿ ಸೇರಿ ಬರ್ಲಿಕ್ಕೆ ಆಗದೇ ಇದ್ದರೂ ನಾವೆಲ್ಲರೂ ಸಹ ಒಟ್ಟಾಗಿ ಸೇರಿ ದೇವರ ವಾಕ್ಯವನ್ನು ಕಲಿಯಲಿಕ್ಕೆ ದೇವರ ಒಂದು ವೇದಿಕೆಯನ್ನ ಒದಗಿಸಿದ್ದಾನೆ. ಅದಕ್ಕೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. And I believe that all those who are in this meeting now are regular students of the BDA, and they have been studying the word of God regularly since this course has started. ಈ Zoom ಮೀಟಿಂಗ್ ಅಲ್ಲಿರುವಂತವರೆಲ್ಲರೂ ಸಹ ದೇವರ ವಾಕ್ಯವನ್ನ ಈ ಬಿಡಿಎಲ್ಲಿರುವಂತಹ ವಿದ್ಯಾರ್ಥಿಗಳಾಗಿ ಬಿಡಿಯಲ್ಲಿ ಒಂದು ರೆಗ್ಯುಲರ್ ಸ್ಟೂಡೆಂಟ್ಸ್ ಆಗಿ ದೇವರ ವಾಕ್ಯವನ್ನು ಕಲಿಯುತ್ತಿದ್ದೀರಿ ಎಂಬುದಾಗಿ ನಾನು ಎಣಿಸ್ತೇನೆ. And I heard that a lot of you have great zeal and interest to study the word of God. ಎಲ್ಲರೂ ಸಹ ದೇವರ ವಾಕ್ಯವನ್ನು ಕಲಿತಹ ಒಂದು ಆಸಕ್ತಿ ಇದೆ ಎಂಬುದಾಗಿ ನಾನು ಕೇಳಿಸಲ್ಪಟ್ಟಿದ್ದೇನೆ. I praise God for each and every one of you. ನಿಮ್ಮ ಪ್ರತಿಯೊಬ್ಬರಿಗೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. And we are going to study a subject together. This will probably require a longer period than 4 days. I hope I'll get a second chance to come back to you, to complete the course. Right now, we'll be learning from today till Thursday. We will probably get about 1 hour. ನಾವೀಗ ಕಲಿಯಲಿಕ್ಕಿರುವಂತಹ ವಿಷಯ ಅದು 4 ದಿನಗಳಿಗಿಂತಲೂ ಸಹ ಹೆಚ್ಚಾಗಿ ಇರುವಂತಹ ವಿಷಯ. ಒಂದು ವೇಳೆ ನನಗೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಅವಕಾಶ ಸಿಗಬಹುದು ಎಂಬುದಾಗಿ ನಾನು ನೆನೆಸ್ತೇನೆ. ಈ ದಿನದಿಂದ ಗುರುವಾರದವರೆಗೆ ನಾವು ಶುಕ್ರವಾರದವರೆಗೆ ಓಕೆ ಫೈನ್ ಶುಕ್ರವಾರದವರೆಗೆ ನಾವು ಈ ವಿಷಯಗಳನ್ನ ಕಲಿಯುತ್ತಾ ಹೋಗೋಣ. Okay, praise God. Okay. And I have no practice of giving any notes. ನನಗೆ ನಿಮ್ಗೆ ಯಾವುದೇ ರೀತಿಯಾದಂತಹ ನೋಟ್ಸ್ ಗಳನ್ನ ಕೊಡುವಂತಹ ಒಂದು ಅಭ್ಯಾಸ ನನಗಿಲ್ಲ. And I think that's a bad habit. If somebody has a practice of giving notes, I think that's a bad habit. ಒಂದು ವೇಳೆ ಯಾರಿಗಾದ್ರೂ ನೋಟ್ಸ್ ಕೊಡುವಂತ ಅಭ್ಯಾಸ ಇದ್ರೆ ಅದೊಂದು ಕೆಟ್ಟ ಅಭ್ಯಾಸ ಎಂಬುದಾಗಿ ನಾನು ನೆನೆಸ್ತೇನೆ. I want all the students to make their own notes. ನಾನ್ ನೆನೆಸುವಂತದ್ದು ಏನಂದ್ರೆ ಸ್ಟೂಡೆಂಟ್ಸ್ ಎಲ್ಲರೂ ಸಹ ತಮ್ಮ ಸ್ವಂತ ನೋಟ್ಸ್ ಗಳನ್ನ ತಾವೇ ಮಾಡ್ಕೊಳ್ಬೇಕು. You are listening to me, right? ನೀವು ನನ್ನ ಕೇಳಿಸ್ಕೊಳ್ತಿದ್ದೀರಲ್ವಾ? So while you are listening, you must make your notes. ನೀವು ನನ್ನ ಕೇಳಿಸ್ಕೊಳ್ತಾ ಇರುವಾಗ ನಿಮ್ಮ ನೋಟ್ಸ್ ಅನ್ನು ನೀವು ಮಾಡ್ಕೊಳ್ಬೇಕು. And there will be a surprise test, during this 4 days. ಈ 4 ದಿನಗಳಲ್ಲಿ ಒಂದು ಸರ್ಪ್ರೈಸ್ ಇದೆ. Surprise test. ಸರ್ಪ್ರೈಸ್ ಟೆಸ್ಟ್ ಇದೆ. Yes. Okay, and you will not know when that will be. ಅದು ಯಾವಾಗ ಎಂಬುದಾಗಿ ನಿಮಗೆ ಗೊತ್ತಿಲ್ಲ. And you will not know what kind of questions you are going to get. ನಮಗೆ ಎಂತ ರೀತಿಯಾದಂತ ಪ್ರಶ್ನೆಗಳು ಬರ್ತವೆ ಎಂಬುದಾಗಿ ಸಹ ನಿಮಗೆ ಗೊತ್ತಿರೋದಿಲ್ಲ. It can start today or it can be any days, in these 4 days you will have exam. ಒಂದು ವೇಳೆ ಇವತ್ತಾಗಿರ್ಬೋದು ಅಥವಾ ಬೇರೆ ದಿನ ಯಾವತ್ತು ಬೇಕಾದ್ರೂ ಆಗಿರ್ಬೋದು. 4 ದಿನಗಳಲ್ಲಿ
ಯಾವತ್ತು ಬೇಕಾದ್ರೂ ನಿಮಗೆ ಪರೀಕ್ಷೆ ಇರ್ಬೋದು. So you must be very, very, alert and careful as you study the word of God. ಆದ್ರಿಂದ ನೀವು ದೇವರ ವಾಕ್ಯವನ್ನು ಕಲಿಯುವಾಗ ಬಹಳ ಎಚ್ಚರಿಕೆಯಿಂದ ಬಹಳ ಜಾಗರೂಕರಾಗಿ ಕಲಿಬೇಕು. And I know that we are not studying the word of God because there is an exam. ನಾವು ದೇವರ ವಾಕ್ಯವನ್ನು ಕಲಿತಾ ಇರುವಂತದ್ದು ಒಂದು ಪರೀಕ್ಷೆ ಇದೆ ಎಂಬಂತಹ ದೃಷ್ಟಿಯಲ್ಲಿ ಅಲ್ಲ. We are learning the word of God because we want to know what God has to speak to us, right? ನೀವು ದೇವರ ವಾಕ್ಯವನ್ನು ಕಲಿತಾ ಇರುವಂತದ್ದು ದೇವರು ನಿಮ್ಮೊಟ್ಟಿಗೆ ಏನು ಮಾತನಾಡ್ತಾ ಇದ್ದಾನೆಂಬುದಾಗಿ ನಿಮಗೆ ತಿಳ್ಕೊಳ್ಬೇಕು. And that too, in the next couple of days, we are going to study an exciting topic. ಮುಂದಿನ ಕೆಲವು ದಿನಗಳಲ್ಲಿ ನಾವು ಬಹಳ ಆಸಕ್ತಿದಾಯಕವಾದಂತಹ ಅಂಶವನ್ನ ನಾವು ಕಲಿಯಲಿಕ್ಕೆ ಹೋಗ್ತೇವೆ. The topic given to me is to talk about the biblical manhood and womanhood. ಇಲ್ಲಿ ನನಗೆ ಕೊಡಲ್ಪಟ್ಟಿರುವಂತಹ ಒಂದು ಶೀರ್ಷಿಕೆ ಅಥವಾ ಅಂಶ ದೇವರ ವಾಕ್ಯಕ್ಕನುಸಾರವಾದಂತಹ ಒಂದು ಪುರುಷತ್ವ ಅಥವಾ ಪುರುಷರು ಮತ್ತು ಸ್ತ್ರೀಯರು. So what are we going to study under this topic? ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವೇನು ಕಲಿಯಲಿಕ್ಕೆ ಹೋಗ್ತೇವೆ? We are going to study why am I created as a man. ನಾವು ಈ ಅಂಶದ ಅಡಿಯಲ್ಲಿ ಕಲಿಯಲಿಕ್ಕಿರುವಂತ ಅಂಶವೇನೆಂದ್ರೆ ನಾನು ಒಬ್ಬ ಪುರುಷನಾಗಿ ಯಾಕೆ ಸೃಷ್ಟಿಸಲ್ಪಟ್ಟಿದ್ದೇನೆ. Why God has created me as a woman. ನನ್ನನ್ನು ದೇವರು ಯಾಕೆ ಒಬ್ಬ ಸ್ತ್ರೀಯನ್ನಾಗಿ ಸೃಷ್ಟಿಸಿದ್ದಾನೆ. Why can't God create me as a woman? ನನ್ನನ್ನು ಯಾಕೆ ದೇವರೊಬ್ಬ ಒಂದು ಸ್ತ್ರೀಯಾಗಿ ಸೃಷ್ಟಿಸಲಿಲ್ಲ. I like all the women, when they dress up and come, they are looking so beautiful. So I want to be a woman. ಸ್ತ್ರೀಯರೆಲ್ಲರೂ ಕೂಡ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೊಂಡು ಹೊರಗೆ ಬರುವಾಗ ಬಹಳ ಸುಂದರವಾಗಿ ಕಾಣ್ತಾರೆ. ನಾನು ಯಾಕೆ ಒಬ್ಬ ಸ್ತ್ರೀಯಾಗಿ ಹುಟ್ಟಬಾರ್ದಾಗಿತ್ತು. And the way they speak, they speak very tenderly, very nicely, very politely. Many of them, not all of them. So I want to be like a woman. ಅವ್ರು ಬಹಳ ಮೃದುವಾಗಿ ಬಹಳ ನಯವಾಗಿ ಬಹಳ ಚೆನ್ನಾಗಿ ಮಾತನಾಡ್ತಾರೆ. ಎಲ್ಲರೂ ಅಲ್ಲದೆ ಇರ್ಬೋದು, ಅದರಲ್ಲಿ ಅನೇಕರಾದ್ರೂ ಇರ್ತಾರೆ. But God has made me a man. ಆಗ್ಬಾರ್ದಾಗಿತ್ತು. But God has made me a man. ಆದ್ರೆ ದೇವರು ನನ್ನನ್ನು ಪುರುಷನನ್ನಾಗಿ ಮಾಡಿದ್ದಾನೆ. Why God has made me a man? ಯಾಕೆ ದೇವರು ನನ್ನನ್ನು ಪುರುಷನನ್ನಾಗಿ ಸೃಷ್ಟಿಸಿದ್ದಾನೆ? Have you ever thought, why you are a woman? ನೀವೆಂದಿಗಾದ್ರೂ ನೀವ್ ಯಾಕೆ ಸ್ತ್ರೀಯಾಗಿದ್ದೀರಿ ಎಂಬುದಾಗಿ ಆಲೋಚನೆ ಮಾಡಿದ್ದೀರೋ? Have you ever asked God, wow, God, why did you create me as a woman, to have all the suffering in this world? ಕರ್ತನೆ, ಯಾಕೆ ನಾನೊಬ್ಬ ಸ್ತ್ರೀಯನ್ನಾಗಿ ನೀನು ಉಂಟು ಮಾಡಿದ್ಯಾ? ನಾನು ಈ ಲೋಕದಲ್ಲಿರುವಂತ ಎಲ್ಲಾ ಕಷ್ಟಗಳನ್ನ ನಾನು ಅನುಭವಿಸ್ತಾ ಇದ್ದೇನಲ್ಲ. Because I am born as a woman, I am, always inside the house. ನಾನೊಬ್ಬ ಸ್ತ್ರೀಯಾಗಿ ಹುಟ್ಟಿದ್ರಿಂದ ಯಾವಾಗ್ಲೂ ಮನೆಯಲ್ಲೇ ಇರ್ಬೇಕು. I have to cook for my husband and my children. ನನ್ನ ಗಂಡ ಮತ್ತು ಮಕ್ಕಳಿಗೋಸ್ಕರವಾಗಿ ಅಡಿಗೆ ಮಾಡ್ಬೇಕು. I have to clean the house. ನಾನು ಮನೆಯನ್ನು ಸ್ವಚ್ಛಗೊಳಿಸಬೇಕು. I have to clean all the clothes. ಎಲ್ಲಾ ಬಟ್ಟೆಗಳನ್ನ ತೊಳಿಬೇಕು. And I have to take care of elderly people at home. ಮತ್ತು ಮನೆಯಲ್ಲಿರುವಂತ ಹಿರಿಯರ ಕಾಳಜಿಯನ್ನು ನಾವು ತೆಗೆದುಕೊಳ್ಳಬೇಕು. And all this is because I am born as a woman. ಈ ಎಲ್ಲಾ ವಿಷಯಗಳು ಯಾಕೆಂದ್ರೆ ನಾನೊಬ್ಬ ಸ್ತ್ರೀಯಾಗಿ ಹುಟ್ಟಿರೋದ್ರಿಂದ. Look at the men, they have the freedom of going out. ಪುರುಷರು ನೋಡ್ರಿ, ಅವ್ರಿಗೆ ಹೊರಗೆ ಹೋಗುವಂತ ಅವಕಾಶ ಇದೆ. They can go on a bike, a bullet. ಅವರೊಂದು ಬೈಕ್ ಅಲ್ಲಿ ಒಂದು ಬುಲೆಟ್ ಅಲ್ಲಿ ಹೋಗ್ತಾರೆ. They can even the freedom of sitting on the roadside and chatting with their friends. ಅವ್ರಿಗೆ ರಸ್ತೆ ಬದಿಯಲ್ಲಿ ಕೂತ್ಕೊಂಡು ಅವ್ರ ಸ್ನೇಹಿತರ ಜೊತೆಗೆ ಮಾತನಾಡುವಂತ ಸ್ವಾತಂತ್ರ್ಯ ಕೂಡ ಇದೆ. But being a woman, I cannot do that. I have to be inside the house. ಆದ್ರೆ ಒಬ್ಬ ಸ್ತ್ರೀಯಾಗಿ ನಾನು ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಮನೆಯಲ್ಲೇ ಇರ್ಬೇಕು. Men have the freedom to climb upon a tree, but I don't have. I am a woman. ಪುರುಷರಿಗೆ ಆ ಮರವನ್ನು ಹತ್ತುವಂತ ಸ್ವಾತಂತ್ರ್ಯ ಇದೆ, ನನಗಿಲ್ಲ. ನಾನು ಸ್ತ್ರೀಯಾಗಿದ್ದೇನೆ. So because I am born as a woman, I have so much of limitation. ನಾನೊಬ್ಬ ಸ್ತ್ರೀಯಾಗಿ ಹುಟ್ಟಿರೋದ್ರಿಂದ ನನಗೆ ಅನೇಕ ರೀತಿಯಾದಂತಹ ಮಿತಿಗಳಿವೆ. So does God made a mistake by making you a woman? ನೀನನ್ನು ಸ್ತ್ರೀಯನ್ನಾಗಿ ದೇವರು ಉಂಟು ಮಾಡಿದ್ದರಿಂದ ದೇವರು ಏನಾದ್ರೂ ತಪ್ಪು ಮಾಡಿದಾನ? Or does God made a mistake making me as a man? ದೇವರು ನನ್ನನ್ನೊಬ್ಬ ಪುರುಷನನ್ನಾಗಿ ಸೃಷ್ಟಿಸಿರೋದ್ರಿಂದ ದೇವರು ಏನಾದ್ರೂ ತಪ್ಪು ಮಾಡಿದಾನ? What is the purpose of man and woman? ಸ್ತ್ರೀ ಮತ್ತು ಪುರುಷರ ಒಂದು ಉದ್ದೇಶ ಏನು? So this is what we are going to study together. ನಾವು ಇದನ್ನೇ ಒಟ್ಟಾಗಿ ಕಲಿಯಲಿಕ್ಕೆ ಹೋಗ್ತೇವೆ. Isn't this interesting? ಇದು ಆಸಕ್ತಿದಾಯಕವಾಗಿಲ್ವಾ? I am sure that you want to know why God has created
me as a woman. ಓ ಇದು ಬಹಳ ಆಸಕ್ತಿದಾಯಕವಾಗಿದೆ. ಯಾಕೆ ದೇವರು ನನ್ನ ಸ್ತ್ರೀಯನ್ನಾಗಿ ಉಂಟು ಮಾಡಿದ್ದಾನೆ? What is the purpose behind that? ಅದರ ಹಿಂದೆ ಏನು ಉದ್ದೇಶ ಇದೆ? Why God has created me as a man? What is the purpose behind that? ದೇವರು ಯಾಕೆ ನನ್ನನ್ನು ಪುರುಷನನ್ನಾಗಿ ಸೃಷ್ಟಿಸಿದ್ದಾನೆ? ಅದರ ಹಿಂದೆ ಉದ್ದೇಶ ಏನು? So we are going to learn it together. ನಾವು ಇದನ್ನು ಒಟ್ಟಾಗಿ ಕಲಿಲಿಕ್ಕೆ ಹೋಗ್ತೇವೆ. Okay. So I want all your attention. ನಿಮ್ಮೆಲ್ಲರ ಗಮನ ನನಗೆ ಬೇಕು. Please listen carefully. ದಯಮಾಡಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. Because these are things we usually will not hear from the pulpits of our churches. ವಿಶೇಷವಾಗಿ ಈ ವಿಷಯಗಳನ್ನ ನಮ್ಮ ಸಭೆಗಳಲ್ಲಿ ವೇದಿಕೆಗಳ ಮೇಲೆ ನಾವು ಕೇಳಿಸಿಕೊಂಡಿಲ್ಲ. We will hear this kind of topics only in Bible schools or other similar places. ನಾವು ಇಂಥ ವಿಷಯಗಳನ್ನ ಸತ್ಯವೇದ ಶಾಲೆಗಳಲ್ಲಿ ಅಥವಾ ಅದಕ್ಕೆ ಅನುಗುಣವಾದಂತಹ ಸ್ಥಳಗಳಲ್ಲಿ ಮಾತ್ರವೇ ನಾವು ಕೇಳಿಸಿಕೊಳ್ಳಿರುವಂತವರಾಗಿರ್ತೇವೆ. So if you don't learn it here in this forum, in this Bible school, you will not be able to hear it elsewhere. ಓ ನೀವು ಈ ಸತ್ಯವೇದ ಶಾಲೆಯಲ್ಲಿ ಕಲಿದೇ ಇದ್ದರೆ ನೀವು ಬೇರೆ ಕಡೆ ಕೇಳಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. Therefore, let us learn it together and let us ask God to give us grace, wisdom, and understanding to understand this idea very depth. ಅದರಿಂದ ನಾವು ಬಹಳ ಎಚ್ಚರಿಕೆ ಉಳ್ಳವರಾಗಿ ಕಲಿಯೋಣ ಮತ್ತು ದೇವರಿಗೆ ಇದನ್ನ ಆಳವಾಗಿ ನಾವು ಕಲಿಲಿಕ್ಕಾಗುವಂತೆ ಜ್ಞಾನವನ್ನ, ಬುದ್ಧಿಯನ್ನ ಮತ್ತು ವಿವೇಕವನ್ನ ಕೊಡು ಎಂಬಂತಹ ಪ್ರಾರ್ಥನೆ ಪೂರ್ವಕವಾಗಿ ನಾವಿರೋಣ. So we are going to study about the meaning and purpose of manhood and womanhood. ಸ್ತ್ರೀಯರ ಅಥವಾ ಸ್ತ್ರೀಯತ್ವದ ಅಥವಾ ಪುರುಷತ್ವದ ಆ ಒಂದು ಪರ್ಪಸ್, ಉದ್ದೇಶ ಮತ್ತು ಅದರ ಅರ್ಥವನ್ನ ನಾವೀಗ ನೋಡ್ಲಿಕ್ಕಿದ್ದೇವೆ. Now I have started sharing my screen. ಈಗ ಸಹೋದರ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದಾರೆ. And if you do not want to see the screen and see my handsome face, you can you can press on that small square you see at the bottom of your screen, and my face will become big. ಒಂದು ವೇಳೆ ನಿಮಗೆ ಸ್ಕ್ರೀನ್ ನೋಡಬಾರ್ದು ಎಂಬುದಾಗಿ ಅನಿಸಿದ್ರೆ, ನನ್ನ ಸುಂದರವಾದ ಮುಖ ನೋಡ್ಬೇಕೆಂಬುದಾಗಿ ಅನಿಸಿದ್ರೆ, ಆ ಕೆಳಗೆ ಒಂದು ಸ್ಕ್ವೇರ್ ಆಗಿರುವಂತ ಚಿತ್ರ ಇದೆ, ಅದ್ರ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ನನ್ನ ಮುಖ ದೊಡ್ಡದಾಗಿ ಕಾಣ್ತದೆ. Not only my face, the handsome junior also will appear there. ನನ್ನ ಮುಖ ಮಾತ್ರ ಅಲ್ಲ, ಬಹಳ ಸುಂದರವಾಗಿರುವಂತ ಸರ್ ಜಾನ್ ಫಿಲಿಪ್ ಅವ್ರ ಮುಖ ಕೂಡ ಕಾಣ್ತದೆ. Okay, praise God. Okay, yeah, that is your choice. If you want to have the screen, you can have screen, or you can have a face. Okay. ಒಂದು ವೇಳೆ ನಿಮ್ಗೆ ಸ್ಕ್ರೀನ್ ನೋಡ್ಬೇಕಾದ್ರೆ ಅಥವಾ ಪರದೆ ಮೇಲೆ ನೋಡ್ಬೇಕಾದ್ರೆ ನೋಡ್ಬೋದು, ಇಲ್ಲದಿದ್ರೆ ನಮ್ಮ ಮುಖಗಳನ್ನು ನೋಡ್ಬೋದು. Okay. So what we are going to learn in this study is this. The point here. ಕಲಿಲಿಕ್ಕಿರುವಂತಹ ಒಂದು ವಿಷಯ ಇದಾಗಿದೆ. What is a man or woman? ಒಬ್ಬ ಸ್ತ್ರೀ ಮತ್ತು ಪುರುಷ ಅಥವಾ ಪುರುಷ ಅಂದ್ರೆ ಏನು? What is actually mean to be a man? ಒಬ್ಬ ಪುರುಷನಾಗಿರುವುದು ಅಂದ್ರೆ ಅರ್ಥವೇನು? So we are going to learn it in depth. ನಾವು ಅದನ್ನ ಆಳವಾಗಿ ಕಲಿಲಿಕ್ಕೆ ಹೋಗ್ತಾ ಇದ್ದೇವೆ. The second thing, the difference between man and woman. ಎರಡನೇದಾಗಿ ಸ್ತ್ರೀಗೂ ಮತ್ತು ಪುರುಷನಿಗಿರುವಂತಹ ವ್ಯತ್ಯಾಸ. Is there any difference? ಏನಾದ್ರೂ ವ್ಯತ್ಯಾಸ ಇದೆಯಾ? Okay, I know that some of you know that, there is a difference, there are differences. ಓ ನಿಮ್ಗೆ ಗೊತ್ತಿದೆ, ಅದರಲ್ಲಿ ಕೆಲವು ವ್ಯತ್ಯಾಸಗಳಿವೆ. And we will come to know, we will learn that together. ನಾವು ಅದನ್ನ ಒಟ್ಟಾಗಿ ಕಲಿಯೋಣ. And the third point is, what is God's plan for man and the woman? ಮತ್ತು ನಂತರ ಆ ಸ್ತ್ರೀ ಮತ್ತು ಪುರುಷನಿಗಿರುವಂತಹ ವಿಷಯಗಳಲ್ಲಿ ದೇವರ ಒಂದು ಉದ್ದೇಶ ಅಥವಾ ಯೋಜನೆ. And then we will also study about men and women's different responsibilities and roles in various capacities. ನಂತರ ಸ್ತ್ರೀ ಮತ್ತು ಪುರುಷರಿಗೆ ತಮ್ಮದೇ ಆದಂತಹ ಸಾಮರ್ಥ್ಯದ ಆಧಾರದ ಮೇಲೆ ಅವರಿಗಿರುವಂತಹ ಜವಾಬ್ದಾರಿಕೆಗಳು. Okay, capacity there means you are living in this world and you are a father, you are a wife, you are a akka, or you are an elder in the church,
These are different roles you have, and how, or in all those roles, in all those capacities, how you should behave. ಈ ಸಾಮರ್ಥ್ಯ ಅಂದ್ರೆ ನಿಮಗೆ ಪಾತ್ರಗಳಿದೆ. ಈ ಲೋಕದಲ್ಲಿ ನೀವು ತಾಯಿಯಾಗಿದ್ದೀರಿ, ತಂಗಿ ಆಗಿದ್ದೀರಿ, ಅಕ್ಕ ಆಗಿದ್ದೀರಿ, ಮಗಳಾಗಿದ್ದೀರಿ. ಮತ್ ಈ ಎಲ್ಲಾ ದೇವರು ಕೊಟ್ಟಂತ ಪಾತ್ರಗಳಲ್ಲಿ ನೀವು ಹೇಗೆ ಅದನ್ನ ನಿಭಾಯಿಸಬೇಕು. So these are the main points we are going to discuss in the couple of days. ಮುಂದಿನ ಕೆಲವು ದಿನಗಳಲ್ಲಿ ಈ ಪ್ರಾಮುಖ್ಯವಾದಂತಹ ವಿಷಯಗಳನ್ನ ನಾವು ಚರ್ಚಿಸಲಿಕ್ಕೆ ಹೋಗ್ತೇವೆ. And I am not going to hurry in this study. ನಾನು ಈ ಒಂದು ಅಧ್ಯಯನದಲ್ಲಿ ನಾನು ಬಹಳ ಆತುರ ಪಡೋದಿಲ್ಲ. I am not very particular that I should finish all that I have prepared, before at the time. ಪಟ್ಟಂತ ಸಮಯದ ಒಳಗೆ ನಾನು ಏನೆಲ್ಲ ಸಿದ್ಧಪಡಿಸಿದ್ದೇನೋ ಅಷ್ಟೆಲ್ಲ ಮುಗಿಸ್ಬೇಕೆನ್ನುವಂತಹ ಒಂದು ಆಲೋಚನೆ ಕೂಡ ನನ್ನಲ್ಲಿಲ್ಲ. I want to finish whatever I can finish, but I want you to understand whatever we learn together. That's more important. ನನಗೆ ಎಷ್ಟೆಲ್ಲ ಸಾಧ್ಯವಾಗ್ತದೆ ಅಷ್ಟೆಲ್ಲ ನಾನು ಮುಗಿಸ್ಲಿಕ್ಕೆ ಪ್ರಯತ್ನಿಸ್ತೇನೆ. ಆದ್ರೆ ನೀವು ನಾವೆಲ್ಲ ಕಲ್ತಿದ್ದೇವೋ ಅದನ್ನ ನೀವು ಅರ್ಥ ಮಾಡಿಕೊಳ್ಬೇಕಷ್ಟೇ. Okay. So now, so let us start the introduction today. ಈ ದಿನ ನಾವು ಅದರ ಪರಿಚಯ ಅಥವಾ ಪೀಠಿಕೆಯನ್ನು ಪ್ರಾರಂಭಿಸೋಣ. So I'm going to talk about the purpose of the creation of man. ನಾನೀಗ ಪುರುಷನ ಸೃಷ್ಟಿಯ ಉದ್ದೇಶವಾದ ಕುರಿತಾಗಿ ನಾನು ಮಾತನಾಡ್ತೇನೆ. Okay, not only about men, I'm going to talk about creation of man and woman. ನಾನು ಕೇವಲ ಪುರುಷರ ಕುರಿತಾಗಿ ಮಾತ್ರವೇ ಅಲ್ಲದೆ ಸ್ತ್ರೀ ಮತ್ತು ಪುರುಷನ ಸೃಷ್ಟಿಯ ಉದ್ದೇಶವನ್ನು ಕುರಿತಾಗಿ ಮಾತನಾಡ್ತೇನೆ. Why the Lord God has created man and woman? ಯಾಕೆ ದೇವರು ಸ್ತ್ರೀ ಮತ್ತು ಪುರುಷನನ್ನ ಸೃಷ್ಟಿಸಿದ್ದಾನೆ? Okay, now we will go to one passage of scripture here. ನಾವಿಲ್ಲಿ ದೇವರ ವಾಕ್ಯದ ಒಂದು ಭಾಗಕ್ಕೆ ನಾವು ಹೋಗ್ತೇವೆ. This is from the book of Ecclesiastes. ಈ ಒಂದು ವಿಷಯ ಪ್ರಸಂಗಿಗಳ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. And chapter 12 and verse 13 reads like this. ನಾವು ಪ್ರಸಂಗಿಗಳ ಪುಸ್ತಕ 12ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ಓದ್ತೇವೆ. Fear God and keep his commandments, for this is the whole duty of man. ವಿಷಯ ತಿಳಿತು, ಎಲ್ಲ ಕೇಳಿ ಮುಗಿಯಿತು, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು, ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ. Okay, what is the duty of man? The duty of man is to keep the commandments of God. ಮನುಷ್ಯರ ಕರ್ತವ್ಯವೇನೆಂಬುದಾಗಿ ನಾವು ನೋಡುವಾಗ ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳುವುದು. So that's very simple, very, very simple, God has created man and given him a responsibility to know God and fear God. ಬಹಳ ಸರಳವಾದಂಥದ್ದು. ದೇವರು ಮನುಷ್ಯರನ್ನ ಸೃಷ್ಟಿಸಿ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಆ ಜವಾಬ್ದಾರಿ ಏನೆಂಬುದಾಗಿ ನೋಡುವಾಗ ಆತನಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನ ಕೈಕೊಳ್ಳುವಂಥದ್ದು. I like that term used there, kartavya or duty of man. ಅಲ್ಲಿ ನಾವು ನೋಡ್ತೇವೆ ಮನುಷ್ಯನ ಕರ್ತವ್ಯ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. Okay, what is a duty? ಅವರ ಕರ್ತವ್ಯ ಏನು? What does it mean when you say duty? ಕರ್ತವ್ಯ ಅಂದ್ರೆ ಅರ್ಥ ಏನು? Sometimes you say, I am doing my duty. Don't disturb me. ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ. I have to do this because this is my duty to do. ನಾನು ಇದನ್ನು ಮಾಡಲೇಬೇಕು, ಯಾಕಂದ್ರೆ ಇದನ್ನು ಮಾಡುವಂತದ್ದು ನನ್ನ ಕರ್ತವ್ಯ. When we say it is my duty, it means that I am bound to do it. ನನ್ನ ಕರ್ತವ್ಯ ಇದೆ ಎಂಬುದಾಗಿ ನಾವು ಹೇಳುವಾಗ ನಾನು ಅದನ್ನು ಮಾಡಲೇಬೇಕು. It's not an optional thing there. It is a duty that I must do it. ಅದು ಒಂದು ಆಯ್ಕೆ ಇಲ್ಲ, ಅದು ನನ್ನ ಕರ್ತವ್ಯ, ಅದನ್ನು ನಾನು ಮಾಡಲೇಬೇಕು. So what the author of this book says here is, every man and woman in this world have to fear God and do his commandments. That is his responsibility.
ಈ ಪುಸ್ತಕದ ಗ್ರಂಥಕರ್ತನು ಹೇಳುವಂತಹ ಮಾತೇನೆಂದರೆ, ಈ ಲೋಕದಲ್ಲಿ ಸೃಷ್ಟಿಸಲ್ಪಟ್ಟಂತ ಪ್ರತಿಯೊಬ್ಬ ಪುರುಷನು ಮತ್ತು ಸ್ತ್ರೀಯು ಈ ವಿಷಯಗಳನ್ನ ಮಾಡಲೇಬೇಕು, ಅದು ಅವರ ಕರ್ತವ್ಯವಾಗಿದೆ. Okay, that is the duty of man, but that is not the purpose for which he is created. ಅದು ಸೃಷ್ಟಿಸಿದಂತ ಉದ್ದೇಶ ಅಲ್ಲ, ಅದು ಮನುಷ್ಯರ ಒಂದು ಕರ್ತವ್ಯವಾಗಿದೆ. Okay, we'll go to the next verse. There are some people now are confused, so I just want to clear those things. ಮುಂದಿನ ವಚನಕ್ಕೆ ನಾವು ಹೋಗೋಣ. ಒಂದ್ ವೇಳೆ ಕೆಲವರಿಗೆ ಅದು ಒಂದ್ ವೇಳೆ ಗೊಂದಲವಾಗಿರ್ಬೋದು, ಅದನ್ನ ನಾನು ಸ್ಪಷ್ಟೀಕರಿಸ್ತೇನೆ. The book of Acts chapter 17 and verse 26 and 27 reads like this. And he made from one man every nation of mankind to live on all the face of the earth, having determined allotted periods and the boundaries of their dwelling places. Verse 27, that they should seek God and perhaps feel their way toward him and find him, yet he is actually not far from each one of us. Acts chapter 17. Yes, 17 verses 26 and 27. 17ನೇ ಅಧ್ಯಾಯ 26 ಮತ್ತು 27 ನೋಡ್ತೇವೆ. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ, ಒಂದು ವೇಳೆ ಅವರು ತಡಮಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. Okay, there are a couple of points I want to highlight this evening from this passage. ಈ ಒಂದು ವಾಕ್ಯ ಭಾಗದಿಂದ ಕೆಲವು ಅಂಶಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡುತ್ತೇನೆ. Number one, every person in this world have come from one man. ಮೊದಲನೇದಾಗಿ ಎಲ್ಲಾ ಮನುಷ್ಯರು ಒಬ್ಬ ಮನುಷ್ಯನಿಂದ ಬಂದಂತವರು. God created one man, and from him God created the entire people in the world. ದೇವರು ಒಬ್ಬ ಮನುಷ್ಯನನ್ನು ಸೃಷ್ಟಿಸಿದನು. ಆ ಒಬ್ಬ ಮನುಷ್ಯನಿಂದಲೇ ಈ ಲೋಕದಲ್ಲಿರುವಂತ ಎಲ್ಲಾ ಜನರನ್ನು ಬರಮಾಡಿದನು. So you and I are from that one person. ನಾನು ಮತ್ತು ನೀವು ಆ ಒಬ್ಬ ವ್ಯಕ್ತಿಯಿಂದಲೇ ಬಂದಂತವರು. That is number one point. ಅದು ಮೊದಲನೇ ಅಂಶ. And why did God create the nations, the people? ಯಾಕೆ ದೇವರು ಜನರನ್ನ ಅಥವಾ ಜನಾಂಗದವರನ್ನ ಸೃಷ್ಟಿಸಿದ್ದಾನೆ? Verse 27 says, 27ನೇ ವಚನ ಹೇಳ್ತದೆ, that they should seek God. That they should seek God. ಅವರು ದೇವರನ್ನು ಹುಡುಕುವವರನ್ನಾಗಿ ಮಾಡಿದನು. So God has created man so that man should seek after God. ದೇವರು ಮನುಷ್ಯನನ್ನು ಸೃಷ್ಟಿಸಿದನು, ಮನುಷ್ಯನು ದೇವರನ್ನು ಹುಡುಕುವಂತವನಾಗಿರಬೇಕು. Okay, that's very fine. So we'll go to the next point now. ಈಗ ಮುಂದಿನ ಅಂಶಕ್ಕೆ ಹೋಗೋಣ. This is from the book of Isaiah chapter 43. ಈ ಒಂದು ಅಂಶ ಯೆಶಾಯನ ಗ್ರಂಥ 54ನೇ ಅಧ್ಯಾಯದಿಂದ ಇರುವಂತದ್ದಾಗಿದೆ. 53, that is 43. 53ನೇ ಅಧ್ಯಾಯ, ಯೆಶಾಯನ ಗ್ರಂಥ 53ನೇ ಅಧ್ಯಾಯ. And verse 21 reads like this. ಯೆಶಾಯನ ಗ್ರಂಥ 53ನೇ ಅಧ್ಯಾಯ 21ನೇ ವಚನ ನಾವು ಈ ರೀತಿಯಾಗಿ ಓದ್ತೇವೆ. This people have I formed for myself, they shall shew forth my. 53ನೇ ಅಧ್ಯಾಯ 21ನೇ ವಚನದಲ್ಲಿ, chapter 53 verse 21. 43 verse 21. ಸಾರಿ 43ನೇ ಅಧ್ಯಾಯ 21ನೇ ವಚನ. 1 minute. Yeah, it is there on the screen also. Okay. ನಾನು ಅರಣ್ಯದಲ್ಲಿ ನೀರಲ್ಲಿ ಅಡವಿಯಲ್ಲಿ ನದಿಗಳನ್ನು ಹರಿಸುವವರಾದ. No, that is not the verse. The book of Isaiah chapter 43 and verse 21. Yes, same verse. ನನ್ನ ಸ್ತೋತ್ರವನ್ನು ಪ್ರಚುರಪಡಿಸಲಿ ಎಂದು ನಾನು ಈ ಜನರನ್ನು ನನಗೋಸ್ಕರ ರೂಪಿಸಿದ್ದೇನೆ ಎಂಬುದಾಗಿ. This people have I formed for myself,
they shall show forth my praise. Meaning, God has created people so that they will praise Him. ದೇವರು ಜನರನ್ನು ಸೃಷ್ಟಿಸಿದಂತ ಕಾರಣವೇನೆಂದ್ರೆ ಅವರು ಆತನನ್ನು ಸೃಷ್ಟಿಸಬೇಕೆಂಬಂತ ಉದ್ದೇಶದಿಂದ. And we read the same thing from Psalm number 100 also. ನಾವು ದೇವವಚನವನ್ನ 100ನೇ ಕೀರ್ತನೆಯಲ್ಲಿ ಸಹ ನಾವು ಓದುತ್ತೇವೆ. God has created us so that we may worship Him. ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ, ಅದರಿಂದ ನಾವು ಆತನನ್ನು ಆರಾಧಿಸಬೇಕೆಂಬುದಾಗಿ. Now going back to the same chapter in Isaiah chapter 43 and verse 7. ಮತ್ತು ಅದೇ ಯೆಶಾಯನ ಗ್ರಂಥ 43ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ, For I have created him for my glory. I have formed him. Yeah, I have made him. ಅವನನ್ನು ನನ್ನ ಮಹಿಮೆಗೋಸ್ಕರ ಸೃಷ್ಟಿಸಿದ್ದೇನೆ, ನಾನು ಅವನನ್ನು ನಿರ್ಮಿಸಿದ್ದೇನೆ. So God has created us for the glory of his name. ದೇವರು ನಮ್ಮನ್ನು ಆತನ ಮಹಿಮೆ ಹೆಸರಿಗೋಸ್ಕರವಾಗಿ ಸೃಷ್ಟಿಸಿದ್ದಾನೆ. So from Isaiah chapter 43, we understand two very important points. Point number one, God has created you and me for the praise of his holy name. Point number two, God has created us for his own glory. ನಾವು ಯೆಶಾಯನ ಗ್ರಂಥ 43ನೇ ಅಧ್ಯಾಯದಿಂದ ಎರಡು ವಿಷಯಗಳನ್ನ ಮಾಡಿಕೊಳ್ಳುತ್ತೇವೆ. ಮೊದಲನಿಗೆ ಸ್ತೋತ್ರವನ್ನು ಸಲ್ಲಿಸಬೇಕೆಂಬ ಉದ್ದೇಶದಿಂದ, ಎರಡನೇದಾಗಿ ಆತನ ಮಹಿಮೆಗೋಸ್ಕರವಾಗಿ ನಮ್ಮನ್ನು ಸೃಷ್ಟಿಸಿದ್ದಾನೆ. Okay, I hope you understood that. ನಿಮಗೆ ಅರ್ಥ ಆಯ್ತು ಎಂಬುದಾಗಿ ನಾನು ಎಣಿಸ್ತೇನೆ. Okay, we'll go further. Okay. ಮುಂದಕ್ಕೆ ಹೋಗೋಣ. Very, very important. This passage is very important. ಈ ಒಂದು ವಾಕ್ಯ ಭಾಗ ಬಹಳ ಪ್ರಾಮುಖ್ಯವಾದದ್ದು. This is from the book of Genesis chapter 1 and verse 26. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ. Now these are the very words of our Lord, of our God the Creator. ಈ ವಚನವು ನಮ್ಮನ್ನು ಸೃಷ್ಟಿಸಿದಂತಹ ದೇವರಿಂದಲೇ ಹೇಳಲ್ಪಟ್ಟಂತಹ ಒಂದು ಮಾತಾಗಿದೆ. This statement was made before God created man. ಈ ಒಂದು ವಚನ ಅಥವಾ ಈ ಒಂದು ಹೇಳಿಕೆ ಹೇಳಲ್ಪಟ್ಟಂತದ್ದು ದೇವರು ಮನುಷ್ಯನನ್ನು ಸೃಷ್ಟಿಸುವುದಕ್ಕಿಂತ ಮುಂಚಿತವಾಗಿ. In 5 days, God has created the physical world. 5 ದಿನಗಳನ್ನ ದೇವರು ಭೌತಿಕವಾದಂತಹ ಲೋಕವನ್ನು ಸೃಷ್ಟಿಸಿದ್ದಾನೆ. And on the 6th day, God has created man. ಮತ್ತು 6ನೇ ದಿನದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿಸಿದನು. And before God created man, ದೇವರು ಮನುಷ್ಯನನ್ನು ಸೃಷ್ಟಿಸುವುದಕ್ಕಿಂತ ಮುಂಚಿತವಾಗಿ God says, ದೇವರು ಹೇಳ್ತಾನೆ, let us make man in our image. ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯ Let us make man in our image. ನಮ್ಮ ಹೋಲಿಕೆಗೆ ಸರಿಯಾಗಿ. Okay, so there God says about man or speak about man before he has created him. ಅಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿಸುವುದಕ್ಕಿಂತ ಮುಂಚಿತವಾಗಿಯೇ ಮನುಷ್ಯನ ಕುರಿತಾಗಿ ಮಾತನಾಡುತ್ತಾನೆ. So God is going to make something. God is going to make a product. ದೇವರು ಒಂದು ಉತ್ಪಾದನೆಯನ್ನ ಉತ್ಪಾದಿಸಲಿಕ್ಕಿದ್ದಾನೆ. And that product is man. ಆ ಒಂದು ಉತ್ಪಾದನೆ ಮನುಷ್ಯನು ತಾನೇ ಆಗಿದ್ದಾನೆ. So before God created man, God says that this is the purpose for which I am going to create this man. ಈ ಒಂದು ಉತ್ಪಾದನೆಯನ್ನು ಉತ್ಪಾದಿಸುವುದಕ್ಕಿಂತ ಮುಂಚಿತವಾಗಿ ನಾನು ಒಂದು ಉದ್ದೇಶಕ್ಕೋಸ್ಕರವಾಗಿ ಸೃಷ್ಟಿಸುತ್ತೇನೆ. In other words, God says the man I am going to create will be like this. ಮತ್ತೊಂದು ಮಾತಿನಲ್ಲಿ ಹೇಳಬೇಕಾದ್ರೆ ನಾನು ಸೃಷ್ಟಿಸುವಂತಹ ಮನುಷ್ಯ ಈ ರೀತಿಯಾಗಿರ್ತಾನೆ. Sometimes, the things that we create will not be exactly the same as we intend originally before the creation.
ಒಂದು ವೇಳೆ ನಾವು ಕೆಲವು ಯಾವ್ದನ್ನಾದ್ರೂ ಸೃಷ್ಟಿ ಮಾಡ್ತೇವೆ ಅಥವಾ ಯಾವ್ದನ್ನಾದ್ರೂ ನಾವು ಮಾಡುವಂತ ಸಮಯದಲ್ಲಿ ನಾವು ಅದನ್ನು ಉತ್ಪಾದಿಸುವುದಕ್ಕಿಂತ ಮುಂಚಿತವಾಗಿ ನಮ್ಮ ಆಲೋಚನೆ ಮಾಡಿಕೊಂಡ ರೀತಿಯಲ್ಲಿಯೇ ಅದನ್ನು ಮಾಡೋದಿಲ್ಲ. The end product will be something else than what we have originally planned in mind. ನಾವು ಮನಸ್ಸಿನಲ್ಲಿ ಉದ್ದೇಶಿಸಿದಂತಹ ಉತ್ಪಾದನೆಗಿಂತಲೂ ಸಹ ಅದರ ನಂತರದಲ್ಲಿ ಅದರ ಒಂದು ಅಂತ್ಯ ಬೇರೆ ರೀತಿಯಾಗಿ ಆಗಿರ್ತದೆ. For example, I go to kitchen, I make sambar. ಒಂದು ವೇಳೆ ನಾನು ಕಿಚನ್ ಗೆ ಹೋಗಿ ಒಂದು ಸಾಂಬಾರ್ ಮಾಡ್ಬೇಕೆಂಬುದಾಗಿ ಅಂದುಕೊಳ್ತೇನೆ. My plan is I should make a sambar. ನನ್ನ ಯೋಜನೆ ಏನಂದ್ರೆ ನಾನು ಸಾಂಬಾರ್ ಮಾಡ್ಬೇಕು. But after creating the sambar, it can be a side dish also. It can become a side dish. ಒಂದು ವೇಳೆ ಸಾಂಬಾರ್ ಅಂತ ಹೇಳಿ ಸಾಂಬಾರ್ ಮಾಡ್ಲಿಕ್ಕೆ ಹೋದ ನಮ್ಮ ಮೇಲೆ ನಂತರ ಅದೊಂದು ಸೈಡ್ ಡಿಶ್ ಅಥವಾ ಪಲ್ಯ ಕೂಡ ಆಗ್ಬೋದು. Because I do not know how to make sambar. ಯಾಕೆಂದ್ರೆ ನನಗೆ ಸಾಂಬಾರ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. But God is not like that. ಅದೇ ದೇವರ ಆ ರೀತಿಯಾಗಿ ಅಲ್ಲ. God says, this is what I want to make. ದೇವರು ಹೇಳ್ತಾನೆ ಇದನ್ನೇ ನಾನು ಮಾಡ್ಲಿಕ್ಕಿದ್ದೇನೆ. And what did he say about man's creation? ಮನುಷ್ಯನ ಸೃಷ್ಟಿಯ ವಿಷಯದಲ್ಲಿ ದೇವರು ಹೇಳ್ತಾನೆ. You read that passage now. And God said, let us make man in our image, after our likeness, and let them have dominion over the fish of the sea, and over the fowl of the air, and over the cattle, and over all the earth, and over every creeping thing that creepeth upon the earth. ಒಂದು ವಾಕ್ಯ ಭಾಗವನ್ನು ನಾವು ಓದಿಕೊಳ್ಳೋಣ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಎಂದನು. So we understand a couple of things from here. ಈ ಒಂದು ವಾಕ್ಯ ಭಾಗದಿಂದ ನಾವು ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. The first and foremost thing about man is that man is created in the image of God. ಮನುಷ್ಯನ ವಿಷಯದಲ್ಲಿ ಮೊಟ್ಟ ಮೊದಲನೆಯ ಒಂದು ಅಂಶವೇನೆಂದ್ರೆ ಮನುಷ್ಯನು ದೇವರ ಸ್ವಾರೂಪ್ಯದಲ್ಲಿ ಉಂಟು ಮಾಡಲ್ಪಟ್ಟನು. So before creating man, God said, the man whom I am going to create should be my image. ಮನುಷ್ಯನನ್ನು ದೇವರು ಸೃಷ್ಟಿಸುವುದಕ್ಕಿಂತ ಮುಂಚಿತವಾಗಿ ದೇವರು ಹೇಳುವಂತ ಮಾತೇನೆಂದ್ರೆ ನಾನು ಮನುಷ್ಯನನ್ನು ನನ್ನ ಸ್ವರೂಪದಲ್ಲಿ ಉಂಟು ಮಾಡುತ್ತೇನೆ. What is an image? ಆ ಒಂದು ಸ್ವರೂಪ ಅಂದ್ರೆ ಏನು? Image means something that is just like you. ಇಮೇಜ್ ಸ್ವರೂಪ ಅಂದ್ರೆ ನಿನ್ನ ಹಾಗೆ ಇರುವಂತದ್ದು. ಈಗ ನಾನು ಒಂದು ಸ್ಟುಡಿಯೋಕ್ಕೆ ಹೋಗಿ ಒಂದು ಫೋಟೋ ತೆಗೆದುಕೊಂಡ್ರೆ ನನ್ನ ಮುಖ ಅದು ನನ್ನ ತರಾನೇ ಕಾಣಬೇಕು. If I go to studio and take a photo, that photo should seem as like me only. Okay, yeah. So my image means something that reflects me. ನನ್ನ ಸಾರೂಪ್ಯ ಅಂದ್ರೆ ನನ್ನನ್ನು ಪ್ರತಿಬಿಂಬಿಸಬೇಕದು. You have taken a Xerox copy, isn't it? ನೀವು ಒಂದು ಜೆರಾಕ್ಸ್ ಕಾಪಿ ತೆಗೆದುಕೊಂಡಿದ್ದೀರಲ್ವಾ? Why you need a Xerox copy? ನಿಮಗೆ ಯಾಕೆ ಜೆರಾಕ್ಸ್ ಕಾಪಿ ಬೇಕು? When you go to an office, ಒಂದು ವೇಳೆ ಯಾವ್ದಾರ ಒಂದು ಕಚೇರಿಗೆ ಹೋದ್ರೆ they will ask for an Aadhaar card. ಅವರು ನಿಮ್ಗೆ ಒಂದು ಆಧಾರ್ ಕಾರ್ಡ್ ಕೇಳ್ತಾರೆ. But they will say, okay, you can give me a Xerox copy of your Aadhaar card. ಅವ್ರು ಹೇಳ್ತಾರೆ, ಓ ನೀವು ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಕಾಪಿ ಕೊಡಬಹುದು. So the Xerox copy of the Aadhaar card reflect what is there in the Aadhaar card, isn't it? ಆ ಆಧಾರ್ ಕಾಪಿಯ ಜೆರಾಕ್ಸ್ ಹೇಗಿರ್ತದೆ ಅಂದ್ರೆ ಆಧಾರ್ ಕಾಪಿಯಲ್ಲಿ ಏನಿರ್ತದೆ ಅಥವಾ ಆಧಾರ್ ಕಾರ್ಡ್ ಅಲ್ಲಿ ಏನಿರುತ್ತೋ ಅದರ ಪ್ರತಿಬಿಂಬವನ್ನೇ ಅದು ತೋರಿಸುತ್ತದಲ್ವಾ? Exactly what is there in the Aadhaar card can be seen in the Xerox copy also, the photocopy also. ಆ ಆಧಾರ್ ಕಾರ್ಡ್ ಅಲ್ಲಿ ಏನಿದೆಯೋ ಅದೇ ವಿಷಯವನ್ನು ಅಥವಾ ಅದನ್ನೇ ಅದೇ ರೀತಿಯಲ್ಲಿಯೇ ಜೆರಾಕ್ಸ್ ಕಾಪಿಯಲ್ಲಿ ಸಹ ಕಂಡು ಬರ್ತದೆ. So God says the man whom I am going to create should reflect God's image.
ಅಲ್ಲಿ ದೇವರು ಹೇಳ್ತಾನೆ, ನಾನು ಉಂಟು ಮಾಡ್ಲಿಕ್ಕಿರುವಂತಹ ಮನುಷ್ಯನು ದೇವರಲ್ಲಿರುವಂತಹ ಸಾರೂಪ್ಯವನ್ನೇ ಆತನು ತೋರಿಸುವಂತವನಾಗಿದ್ದಾನೆ. So you and I are reflecting God's image in us. ನಾನು ಮತ್ತು ನೀನು ನಮ್ಮಲ್ಲಿ ದೇವರ ಸ್ವಾರೂಪ್ಯವನ್ನ ತೋರಿಸುವಂತವರಾಗಿರ್ಬೇಕು. Oh, that's a great privilege for us to reflect the image of the Creator in our lives. ಓ, ನನ್ನ ಮತ್ತು ನಿನ್ನ ಜೀವಿತದಲ್ಲಿ ಬಹಳ ಶ್ರೇಷ್ಠವಾದಂತ ಒಂದು ಅವಕಾಶ ಯಾವುದೆಂಬುದಾಗಿ ನೋಡುವಾಗ, ನಮ್ಮನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನ ಸ್ವಾರೂಪ್ಯವನ್ನ ನಮ್ಮಲ್ಲಿ ಪ್ರತಿಬಿಂಬಿಸಲಿಕ್ಕೆ ಹೋಗುತ್ತೇವೆ. So if you ask God today, God, why did you create me? God will say, son or daughter, I have created you so that in you, people should be able to see the image of God. ಒಂದು ವೇಳೆ ನೀವು ದೇವರೇ ನನ್ನನ್ನು ಯಾಕೆ ಸೃಷ್ಟಿಸಿದೆ ಎಂಬುದಾಗಿ ನೀವು ಕೇಳೋದಾದ್ರೆ, ದೇವರು ಹೇಳುವಂತಹ ಮಾತೇನೆಂದ್ರೆ, ನನ್ನ ಮಗನೇ ಮಗಳೇ, ನಿನ್ನಲ್ಲಿ ನನ್ನ ಸಾರೂಪ್ಯವನ್ನ ಜನರು ನೋಡ್ಬೇಕು. Today, can you say that you are the image of God? ಈ ದಿನ ನೀವು ದೇವರ ಸೃಷ್ಟಿ ಎಂಬುದಾಗಿ ಅಥವಾ ದೇವರ ಸ್ವಾರೂಪ್ಯ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯನಾ? Can people see God in you? ನಿನ್ನಲ್ಲಿ ಜನರು ದೇವರನ್ನು ನೋಡ್ಬೋದಾ? Or are you reflecting Satan in your face? ಅಥವಾ ನಿನ್ನ ಜೀವಿತದಲ್ಲಿ, ನಿನ್ನ ಮುಖದಲ್ಲಿ ಸೈತಾನನ ಪ್ರತಿಬಿಂಬಿಸ್ತಾ ಇದೆಯಾ? So God says man should be the image of God. ದೇವರು ಹೇಳ್ತಾನೆ, ಮನುಷ್ಯನು ದೇವರ ಸಾರೂಪ್ಯವುಳ್ಳವನಾಗಿರಬೇಕು. But you know what happened? When after the creation of man became a sinner, isn't it? ಓ, ಸೃಷ್ಟಿಯ ನಂತರ ಏನಾಯ್ತು ಅಂದ್ರೆ ಮನುಷ್ಯನು ಒಬ್ಬ ಪಾಪಿ ಆದನು. And because man has become a sinner, he ಮನುಷ್ಯನು lost that image. ಮನುಷ್ಯನೊಬ್ಬ ಪಾಪಿಯಾಗಿದ್ದರಿಂದ ಅವನು ಆ ಒಂದು ಸ್ವಾರೂಪ್ಯವನ್ನ ಕಳೆದುಕೊಂಡನು. In the sense that the image of God is there in every person, but that image is marred or distorted. ಓ, ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಸಹ ಆ ಒಂದು ಸ್ವಾರೂಪ್ಯ ಇದೆ, ಆದ್ರೆ ಆ ಸ್ವಾರೂಪ್ಯವು ಅದು ನಾಶವಾಗಿದೆ ಅಥವಾ ಬರೆ ಎಳೆಯಲ್ಪಟ್ಟಿದೆ. That sin has caused damage to that image in you. ನಿನ್ನಲ್ಲಿರುವಂತ ಆ ಒಂದು ಸ್ವಾರೂಪ್ಯವನ್ನ ಪಾಪವು ನಾಶ ಮಾಡಿದೆ ಅಥವಾ ಹಾಳು ಮಾಡಿದೆ. When we look into some mirror, we will see our face in a very distorted form. ಒಂದು ವೇಳೆ ಕೆಲವು ಕನ್ನಡಿಗಳಲ್ಲಿ ನಮ್ಮ ಮುಖವನ್ನೇ ನೋಡುವಾಗಲೇ ಸಹ ಅದೊಂದು ರೀತಿಯಾದಂತಹ ಭಯಂಕರವಾದ ಒಂದು ರೀತಿಯ ಅಸಹ್ಯವಾದ ರೀತಿಯಲ್ಲಿ ಅದನ್ನ ನಮ್ಗೆ ಕಂಡು ಬರ್ತದೆ. But some mirrors will reflect your face the right way. ಇನ್ನು ಕೆಲವು ಕನ್ನಡಿಗಳಲ್ಲಿ ನಿಮ್ಮ ಮುಖವನ್ನ ಸರಿಯಾದ ರೀತಿಯಲ್ಲಿ ಅದು ಪ್ರತಿಬಿಂಬಿಸುತ್ತದೆ. So because of the sin, you and I are not able to reflect that God's image in our lives. ಪಾಪದ ನಿಮಿತ್ತವಾಗಿ ನಾನು ಮತ್ತು ನೀನು ದೇವರ ಸಾರೂಪ್ಯವನ್ನ ಸರಿಯಾದ ರೀತಿಯಲ್ಲಿ ಪ್ರತಿಬಿಂಬಿಸಲಿಕ್ಕೆ ಸಾಧ್ಯವಾಗಲಿಲ್ಲ. And therefore God has created us again. ಆದ್ದರಿಂದಲೇ ದೇವರು ಪುನಃ ನಮ್ಮನ್ನು ಉಂಟು ಮಾಡಿದ್ದಾನೆ. So the Bible says that if any man be in Christ, he is a new creation. ಅದರಿಂದ ಸತ್ಯವೇದ ಹೇಳ್ತದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. Because that old creation was marred by sin. ಯಾಕೆಂದ್ರೆ ಆ ಒಂದು ಹಳೆಯ ಒಂದು ಸೃಷ್ಟಿ ಅದು ಪಾಪದ ನಿಮಿತ್ತವಾಗಿ ಹಾಳಾಯ್ತು. And therefore God created a new man within us. ಆದ್ದರಿಂದಲೇ ದೇವರು ನಮ್ಮೊಳಗೆ ಒಬ್ಬ ಹೊಸ ಮನುಷ್ಯನ ಸೃಷ್ಟಿಸಿದ್ದಾನೆ. Ephesians chapter 4 and verses 23 and 24 says, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 23-24ನೇ ವಚನ ಹೇಳ್ತದೆ, and that ye put on the new man, which after God is created in righteousness and true holiness. ಓ, ದೇವರು ನೀತಿಯಲ್ಲಿಯೂ ಮತ್ತು ನಿಜವಾದ ಪರಿಶುದ್ಧತೆಯಲ್ಲಿ ಸಹ ಉಂಟು ಮಾಡಿದ ಮನುಷ್ಯನಿರಬೇಕೆಂಬುದಾಗಿ ಆತನು ಹೇಳುತ್ತಾನೆ.
So the old man is marred with sin. ಆ ಪಾಪದ ನಿಮಿತ್ತವಾಗಿ ಹಳೆಯ ಮನುಷ್ಯನು ಆತನು ವಿಕಾರಗೊಳಿಸಲ್ಪಟ್ಟನು. The new man is created in Christ Jesus so that we may live in righteousness and holiness. ಹೊಸ ಮನುಷ್ಯ ಅಥವಾ ನೂತನ ಮನುಷ್ಯನು ಕ್ರಿಸ್ತನಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾನೆ. ಹೇಗೆ ಸೃಷ್ಟಿಸಲ್ಪಟ್ಟಿದ್ದಾನೆ ಅಂದ್ರೆ ನೀತಿಯಲ್ಲಿಯೂ ಮತ್ತು ಪರಿಶುದ್ಧತೆಯಲ್ಲಿಯೂ ಸೃಷ್ಟಿಸಲ್ಪಟ್ಟಿದ್ದಾನೆ. So only when you have become a new creation, you will be able to reflect God's image. ಓ, ನೀನೊಬ್ಬ ನೂತನ ಸೃಷ್ಟಿಯಾದಾಗ ಮಾತ್ರವೇ ನಿನ್ನ ಜೀವಿತದಲ್ಲಿ ದೇವರ ಒಂದು ಸ್ವಾರೂಪ್ಯವನ್ನ ಪ್ರದರ್ಶಿಸಲಿಕ್ಕೆ ಅಥವಾ ಪ್ರತಿಬಿಂಬಿಸಲಿಕ್ಕೆ ಸಾಧ್ಯ. Are you a new creation? ಸೃಷ್ಟಿಯಾಗಿದೆಯೋ? Have you been born again? ನೀನು ಹೊಸದಾಗಿ ಹುಟ್ಟಿದೆಯೋ? There's one more verse I want to read this evening. ಈ ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದು ವಚನವನ್ನ ನಾನು ಓದುವುದಕ್ಕೆ ಇಷ್ಟವುಳ್ಳಂತನಾಗಿದ್ದೇನೆ. Colossians chapter 3 and verse 10. ಕೊಲೋಸ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ. And have put on the new man, which is renewed in knowledge after the image of him that created him. ಇಲ್ಲ ನೋಡ್ತೇವೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡ್ತೇವೆ, ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇಲೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. Yes. This new man in us, the new creation in us, is created after its creator. That is God himself. ಇಲ್ಲಿ ನಾವು ನೋಡ್ತೇವೆ, ಈ ಒಂದು ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆ ಅಂದ್ರೆ ಅದನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾದ ದೇವರ ಹೋಲಿಕೆಗೆ ಅದು ನೂತನವಾಗುತ್ತಾ ಬರುತ್ತದೆ. So now we understood that you and I are created in the image of God. ಇಲ್ಲಿ ನಮಗೀಗ ಅರ್ಥ ಆಗ್ತದೆ, ನಾನು ಮತ್ತೆ ನೀನು ದೇವರ ಹೋಲಿಕೆಗೆ ನಾವು ಸ್ವರೂಪಕ್ಕೆ ಸರಿಯಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. And I would like to say a little more. I'd like to add a little more emphasis on that and say, you and I are created in order to reflect God in our life, or in other words, see the image of God. ನಾನು ಮತ್ತು ನೀನು ಸೃಷ್ಟಿಸಲ್ಪಟ್ಟಂತದ್ದು ದೇವರ ಸ್ವರೂಪವನ್ನ ನಾವು ಪ್ರತಿಬಿಂಬಿಸುವುದಕ್ಕಾಗಿತ್ತು. ಇನ್ನೊಂದು ಮಾತಲ್ಲಿ ಹೇಳ್ಬೇಕಾದ್ರೆ ದೇವರ ಸ್ವಭಾವವನ್ನ ಅಥವಾ ದೇವರ ಹೋಲಿಕೆಯನ್ನ ಪ್ರತಿಬಿಂಬಿಸುವುದಕ್ಕೋಸ್ಕರವಾಗಿ. And therefore, only when we reflect our God in our lives will become meaningful. ಆದ್ದರಿಂದ ನಾವು ದೇವರನ್ನ ನಮ್ಮ ಜೀವಿತದಲ್ಲಿ ಪ್ರತಿಬಿಂಬಿಸುವಾಗ ಮಾತ್ರವೇ ನಮ್ಮ ಜೀವಿತಗಳು ಅರ್ಥಪೂರ್ಣವಾಗಿರ್ತವೆ. Why is it so? ಅದ್ಯಾಕೆ ಅದು ಹಾಗೆ? It is because you and I are created. Meaning, even before our creation, God said, this is the purpose for which I am creating man. ಓ, ನಾನು ಮತ್ತು ನೀನು ದೇವರಿಂದ ಸೃಷ್ಟಿಸಲ್ಪಟ್ಟಿದ್ದೇವೆ. ನಮ್ಮನ್ನು ಸೃಷ್ಟಿಸುವುದಕ್ಕಿಂತ ಮುಂಚಿತವಾಗಿ ದೇವರು ಹೇಳಿದನು, ಈ ಒಂದು ಕಾರಣಕ್ಕೋಸ್ಕರವಾಗಿಯೇ ನಾನು ಸೃಷ್ಟಿಸುತ್ತೇನೆ. So your life and my life will become meaningful only when we will be able to reflect the image of God in our lives. ನಮ್ಮ ಜೀವಿತದಲ್ಲಿ ದೇವರ ಸಾರೂಪ್ಯವನ್ನ ಪ್ರತಿಬಿಂಬಿಸುವಾಗ ಮಾತ್ರವೇ ನನ್ನ ಮತ್ತು ನಿನ್ನ ಜೀವಿತಗಳು ಅರ್ಥಪೂರ್ಣವಾಗಿರ್ಲಿಕ್ಕೆ ಸಾಧ್ಯ. And I also want to say one more point from here. ನಾನು ಮತ್ತೊಂದು ಅಂಶವನ್ನ ಇಲ್ಲಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. Because you and I are created in the image of God, ನಾನು and I are in a position of respect and honor.
ನಾನು ಮತ್ತು ನೀನು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಂತ ಒಂದು ಕಾರಣದಿಂದ ನಮ್ಮ ಮಾಲೀಕನನ್ನ ಗೌರವಿಸುವಂತರಾಗಿರಬೇಕು. Because you represent God, therefore your life is so precious, so important. So your life must be considered as very important and precious. ನೀನು ದೇವರನ್ನು ಪ್ರತಿಬಿಂಬಿಸೋದ್ರಿಂದ ನಿನ್ನ ಜೀವಿತವು ಬಹಳ ಪ್ರಾಮುಖ್ಯವಾದದ್ದು ಮತ್ತು ಅಮೂಲ್ಯವಾದದ್ದಾಗಿದೆ. In the same way, we must consider every life on this earth is so important and so deserves respect, because each life in this world are created to reflect God's image. ನನ್ನ ಮತ್ತು ನಿನ್ನ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದವರೆಂಬುದಾಗಿ ನಮ್ಮನ್ನು ಪರಿಗಣಿಸಿಕೊಳ್ಳಬೇಕು. ಯಾಕೆಂದ್ರೆ ಈ ಲೋಕದಲ್ಲಿರುವಂತ ಪ್ರತಿಯೊಂದು ಜೀವಿತಗಳು ಸಹ, ಪ್ರತಿಯೊಂದು ಮನುಷ್ಯರು ಸಹ ದೇವರ ಸಾರೂಪ್ಯವನ್ನ ಪ್ರತಿಬಿಂಬಿಸೋರಾಗಿರಬೇಕು. So human life is so precious because we are representing the created God. ಮನುಷ್ಯನ ಜೀವಿತ ಬಹಳ ಅಮೂಲ್ಯವಾದದ್ದು, ಯಾಕೆಂದ್ರೆ ನಾವು ಸೃಷ್ಟಿಕರ್ತನಾದ ದೇವರನ್ನ ಪ್ರತಿಬಿಂಬಿಸುವಂತರಾಗಿರ್ತೇವೆ. Are you reflecting God in your life? ನಿನ್ನ ಜೀವಿತದಲ್ಲಿ ದೇವರನ್ನ ನೀನು ಪ್ರತಿಬಿಂಬಿಸ್ತಾ ಇದೆಯೋ? So that is very, very important. ಅದು ಬಹಳ ಬಹಳ ಪ್ರಾಮುಖ್ಯವಾದದ್ದು. Okay. Now, in the same verse, in Genesis chapter 1 and verse 26, we also read, man is created. Yeah. ಅದೇ ವಚನದಲ್ಲಿ ಆದಿಕಾಂಡ 1:26 ಅದೇ ವಚನದಲ್ಲಿ ಮನುಷ್ಯನು ಸೃಷ್ಟಿಸಲ್ಪಟ್ಟಂತದ್ದು to be the ruler over the creation. ಆತನು ಸೃಷ್ಟಿಯ ಒಡೆಯನಾಗುವುದಕ್ಕೋಸ್ಕರವಾಗಿ. So God says, you should subdue the earth and replenish and take control of everything that God has created. ದೇವರು ಹೇಳ್ತಾನೆ, ನೀನು ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ. So another purpose is stated here. The purpose is that man is created so that he will be the ruler over the creation of God. ಇಲ್ಲಿ ಇನ್ನೊಂದು ಉದ್ದೇಶ ಅದು ಹೇಳಲ್ಪಟ್ಟಿದೆ. ಆ ಉದ್ದೇಶ ಏನಂದ್ರೆ ಮನುಷ್ಯನು ದೇವರ ಸೃಷ್ಟಿಯ ಮೇಲೆ ದೊರೆತನ ಮಾಡುವಂತವನಾಗಿರಬೇಕು. So when we go to the book of Hebrews, ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಗೆ ನಾವು ಹೋಗುವಂತಹ ಸಮಯದಲ್ಲಿ, and in chapter 2 verses 6 to 8 we have a very important passage over there. ಅಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 6ನೇ ವಚನದಿಂದ 8ನೇ ವಚನದವರೆಗೆ ಬಹಳ ಪ್ರಾಮುಖ್ಯವಾದಂತಹ ಒಂದು ವಾಕ್ಯ ಭಾಗ ಇದೆ. God has created man little lower than angels. ಇಲ್ಲಿ ನಾವು ನೋಡ್ತೇವೆ, ದೇವರು ಮನುಷ್ಯನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಸೃಷ್ಟಿಸಿದ್ದಾನೆ. And gave him the position of rulership. ಮತ್ತು ಆ ಮನುಷ್ಯನಿಗೆ ಒಂದು ಅಧಿಕಾರ ಮಾಡುವಂತಹ ಅಥವಾ ಆಡಳಿತ ಮಾಡುವಂತಹ ಒಂದು ಅಧಿಕಾರವನ್ನು ಸಹ ಕೊಟ್ಟಿದ್ದಾನೆ. It says he is crowned with glory and honor. ನಾವು ನೋಡ್ತೇವೆ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ. And God has set him over the works of God. ಮತ್ತೆ ನಾವು ನೋಡ್ತೇವೆ, ಎಲ್ಲವನ್ನು ಸಹ ದೇವರು ಎಲ್ಲವನ್ನು ಸಹ ಆತನೇ ಅಧೀನ ಮಾಡಿದನೆಂಬುದಾಗಿ ನೋಡ್ತೇವೆ. But then we'll read there at the last part of verse 8, we read, but now we see not yet all things put under him. 8ನೇ ವಚನದ ಕೊನೆಯ ಭಾಗದಲ್ಲಿ ನೋಡ್ತೇವೆ, ಆದ್ರೆ ಎಲ್ಲವೂ ಅವನಿಗೆ ಅಧೀನವಾಗಿರುವುದನ್ನು ನಾವು ಇನ್ನೂ ಕಾಣುವುದಿಲ್ಲ.
Okay, when God created man so that he will have authority and power over everything and have rulership and dominionship. ಓ ದೇವರು ಮನುಷ್ಯರನ್ನು ಸೃಷ್ಟಿಸಿದಂತ ಸಮಯದಲ್ಲಿ ಎಲ್ಲದರ ಮೇಲೆ ಅಧಿಕಾರ ಮತ್ತು ದೊರೆತನ ಒಡೆತನ ಇರ್ಬೇಕೆಂಬುದಾಗಿ ಸೃಷ್ಟಿಸಿದನು. But you know what happened when the sin entered into the world? ಅದ್ರೇನಾಯ್ತು ಗೊತ್ತಾ? ಪಾಪವು ಲೋಕದೊಳಗೆ ಪ್ರವೇಶಿಸಿದಾಗ Satan has taken this power from man. ಸೈತಾನನು ಮನುಷ್ಯನಿಂದ ಈ ಒಂದು ಅಧಿಕಾರವನ್ನು ತೆಗೆದುಕೊಂಡನು. Now man who is supposed to be the ruler has become a slave to Satan. ಆದ್ರೆ ಮನುಷ್ಯನು ಒಬ್ಬ ಆಡಳಿತಗಾರನಾಗಿರ್ಬೇಕಾಯ್ತು, ದೊರೆತನ ಮಾಡುವಂತನಾಗಿರ್ಬೇಕು. ಆದ್ರೆ ಈಗ ಮನುಷ್ಯನು ಸೈತಾನಿಗೆ ದಾಸನಾದನು. So he lost that rulership. ಅವನು ಆ ಒಂದು ಅಧಿಕಾರವನ್ನ ಕಳೆದುಕೊಂಡನು. That is why when the Lord Jesus Christ came into this world, ಅದರಿಂದ ಕರ್ತನಾದ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಾಗ Satan comes to him ಸೈತಾನ ಅದರ ಬಳಿಗೆ ಬರ್ತಾನೆ and take him to a mountain. ನಂತರ ಒಂದು ಪರ್ವತಕ್ಕೆ ಅಥವಾ ಬೆಟ್ಟಕ್ಕೆ ಕರೆದುಕೊಂಡು ಹೋಗ್ತಾನೆ and tells him, look at this entire world. The entire world is mine. ಅವನು ಹೇಳ್ತಾನೆ, ಈ ಇಡೀ ಲೋಕವನ್ನು ಜಗತ್ತನ್ನು ನೋಡು, ಇದೆಲ್ಲವೂ ಸಹ ನನ್ನದು. If you just fall down before me and worship me, I will give you all these things. ಓ ನನಗೆ ನೀನು ಅಡ್ಡ ಬಿದ್ದು ಆರಾಧಿಸಿದರೆ ನಾನು ನಿನಗೆ ಇದೆಲ್ಲವನ್ನು ಸಹ ಕೊಡುತ್ತೇನೆ. So the entire world is in the control of Satan. ಅಂದ್ರೆ ಇಡೀ ಲೋಕವು ಸೈತಾನನ ನಿಯಂತ್ರಣದಲ್ಲಿದೆ. And we also read in 1 John chapter 5 that the entire world is under the dominion of the wicked one. ಓ ಹಾಗೆ ನಾವು ನೋಡ್ತೇವೆ 1 ಯೋಹಾನ 5ನೇ ವಚನದಲ್ಲಿ ನಾವು ನೋಡುವಾಗ ಇಡೀ ಲೋಕವು ಅದು ದುಷ್ಟನ ವಶದಲ್ಲಿದೆ. So the entire world in the we also read in 2 Corinthians the god of this age. ಮತ್ತು ಹಾಗೆ ಗೆ ಬರೆದ ಪತ್ರಿಕೆ ನೋಡ್ತೇವೆ ಈ ಯುಗದ ಒಂದು ಅರಸನು ಸೈತಾನ್ ಎಂಬುದಾಗಿ ನೋಡ್ತೇವೆ. So Satan has become the ruler of this present world. ಸೈತಾನನು ಈ ಒಂದು ಪ್ರಸ್ತುತ ಕಾಲವನ್ನು ಆಳುವಂತಹ ಅಧಿಕಾರಿಯಾಗಿದ್ದಾನೆ. But God wants man to rule over everything. ಆದ್ರೆ ದೇವರು ಆಲೋಚಿಸುವಂತದ್ದೇನೆಂದ್ರೆ ಮನುಷ್ಯನೇ ಎಲ್ಲವನ್ನು ಸಹ ಆ ಒಂದು ಆಡಳಿತ ಮಾಡಬೇಕು. That is why Jesus came into this world. ಆದ್ದರಿಂದಲೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. Bible says he has defeated the enemy. ಪುಸ್ತಕದಲ್ಲಿ ಹೇಳ್ತದೆ ಆತನು ಶತ್ರುವನ್ನು ಸೋಲಿಸಿದನು. And when we read in the book of Colossians, we read, he has defeated them and he has disarmed them and made them a public spectacle. ಓ ಅದು ನೋಡ್ತಾ ನಾವು ಕೊಲೋಸ್ಯರಿಗೆ ಬರೆದ ಪತ್ರಿಕೆ ನೋಡ್ತೇವೆ ಆ ಕರ್ತನ ಯೇಸು ಕ್ರಿಸ್ತನು ಸೈತಾನನ್ನು ಸೋಲಿಸಿದನು. ಆತನು ಎಲ್ಲರ ಮುಂದೆ ಹೀನವಾಗಿ ಆತನನ್ನು ತೋರಿಸಲ್ಪಟ್ಟನು. Now Satan is a defeated enemy. ಈಗ ಸೈತಾನನು ಸೋತು ಹೋದಂತಹ ಶತ್ರುವಾಗಿದ್ದಾನೆ. But at the end of this stage, we will know that Satan will be bound and put it into dungeon. ಆದ್ರೆ ಈ ಲೋಕದ ಅಂತ್ಯದಲ್ಲಿ ಸೈತಾನ ಬಂಧಿಸಲ್ಪಟ್ಟು ಆ ಒಂದು ನಾಶನಕ್ಕೆ ಅಥವಾ ಅಂತ್ಯ ಒಂದು ಗುಂಡಿಗೆ ಹಾಕಲ್ಪಡುತ್ತಾನೆ. And we will have complete victory over the Satan. ನಂತರ ಸೈತಾನ ಮೇಲೆ ಆತನಿಗೆ ಪೂರ್ಣ ಜಯ ಉಂಟಾಗ್ತದೆ. But today the Lord has given us victory over the spiritual world. ಆದ್ರೆ ಈ ದಿನ ದೇವರು ನಮಗೆ ಆತ್ಮೀಯ ಲೋಕದಲ್ಲಿ ಜಯವನ್ನು ಕೊಟ್ಟಿದ್ದಾನೆ. In the book of Ephesians chapter 6, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ we have the armament of a believer. ಒಬ್ಬ ವಿಶ್ವಾಸಿಗೆ ಬೇಕಾಗಿರುವಂತಹ ಆ ಒಂದು ಯುದ್ಧ ವಸ್ತುಗಳು ನೋಡುತ್ತೇವೆ. And we can fight against the forces of darkness. ನಾವು ಅಂಧಕಾರದ ಶಕ್ತಿಗಳ ವಿರುದ್ಧವಾಗಿ ನಾವು ಹೋರಾಡಬಹುದು. And we have the Lord has promised victory for us. ದೇವರು ನಮಗೆ ಒಂದು ಜಯವನ್ನು ವಾಗ್ದಾನ ಮಾಡಿದ್ದಾನೆ. So we are called to rule over the forces of this dark world. ನಾವು ಈ ಲೋಕದಲ್ಲಿರುವಂತಹ ಅಂಧಕಾರದ ಶಕ್ತಿಗಳ ವಿರುದ್ಧವಾಗಿ
ಹೋರಾಡಬೇಕೆಂಬುದಾಗಿ ಹೇಳಲ್ಪಟ್ಟಿದ್ದೇವೆ. But you and I need not to live a defeated life. ನಾನು ಮತ್ತು ನೀನು ಒಂದು ಸೋತಂತಹ ಜೀವಿತವನ್ನು ಜೀವಿಸಬಾರದು. Because you are created to be a ruler. ಯಾಕೆಂದ್ರೆ ನೀನು ಒಬ್ಬ ದೊರೆತನ ಮಾಡುವಂತವನಾಗಿ ಇರಬೇಕೆಂಬುದಾಗಿ ಸೃಷ್ಟಿಸಲ್ಪಟ್ಟಿದ್ದಿ. You don't have to live in fear. ನೀನು ಭಯದಲ್ಲಿ ಜೀವಿಸುವಂತ ಅವಶ್ಯಕತೆ ಇಲ್ಲ. Because you are the leader, you are the creator, you are the ruler. ಯಾಕೆಂದ್ರೆ ನೀನು ದೊರೆತನ ಮಾಡುವಂತವನು, ನೀನೊಬ್ಬ ನಾಯಕನಾಗಿದ್ದಿ. It is my prayer that you will have a victorious life in the days to come. ನನ್ನ ಪ್ರಾರ್ಥನೆ ಏನೆಂದ್ರೆ ಮುಂದಿನ ದಿನಗಳಲ್ಲಿ ಜಯಭರಿತವಾದ ಜೀವಿತವನ್ನು ಹೊಂದಿಕೊಳ್ಳಬೇಕೆಂಬುದೇ. The last point here is ಇಲ್ಲಿ ಕೊನೆಯ ಅಂಶ ಇದೆ. God said, after creating man, God said, ದೇವರು ಮನುಷ್ಯನನ್ನು ಸೃಷ್ಟಿಸಿದ ನಂತರ ದೇವರು ಹೇಳ್ತಾನೆ, be fruitful and fill the earth. ಓ ನೀವು ಫಲಭರಿತರಾಗಿ ಭೂಮಿಯಲ್ಲೆಲ್ಲ ತುಂಬಿಕೊಳ್ಳಿರಿ. God said you have the right to procreate, ನೀವು have generations. ನೀವು ಭೂಮಿಯಲ್ಲೆಲ್ಲ ತುಂಬಿಕೊಂಡು ಸಂತಾನವನ್ನು ಪಡೆದುಕೊಳ್ಳ್ರಿ ಎಂಬುದಾಗಿ ಹೇಳ್ತಾನೆ. So why God has created man? So that he will fill the earth. ದೇವರು ಮನುಷ್ಯನನ್ನು ಯಾಕೆ ಸೃಷ್ಟಿಸಿದಾರಂದ್ರೆ ಮನುಷ್ಯನು ಭೂಮಿಯನ್ನ ತುಂಬಿಸಬೇಕೆಂಬುದಾಗಿ. So God has given him the ability to create his generation. ದೇವರು ಮನುಷ್ಯನಿಗೆ ತನ್ನ ಸಂತಾನವನ್ನ ಉತ್ಪಾದಿಸುವಂತ ಅಥವಾ ಸೃಷ್ಟಿಸುವಂತ ಒಂದು ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. God has created one man and one woman, but today we have almost 700 crores of people in the world. ದೇವರು ಪ್ರಾರಂಭದಲ್ಲಿ ಒಬ್ಬ ಸ್ತ್ರೀಯನ್ನು ಮತ್ತು ಒಬ್ಬ ಪುರುಷನನ್ನು ಉಂಟು ಮಾಡಿದನು. ಆದ್ರೆ ಈ ದಿನ ಸುಮಾರು 700 ಕೋಟಿ ಜನರಿದ್ದಾರೆ. And there are people in all the continents of the world. ಈ ಸಮಯದಲ್ಲಿ ಲೋಕದ ಎಲ್ಲಾ ಖಂಡಗಳಲ್ಲಿದ್ದಾರೆ ಜನರು. Because that is the mandate of God, that's the purpose of God. ಅದುವೇ ದೇವರ ಉದ್ದೇಶವಾಗಿತ್ತು. And whatever God has proposed cannot be stopped. ದೇವರು ಏನು ಉದ್ದೇಶಿಸಿರ್ತಾನೋ ಅದನ್ನೆಂದಿಗೂ ಸಹ ತಡೆಯಲಿಕ್ಕೆ ಸಾಧ್ಯವಿಲ್ಲ. So we see that today before us there are so many thousands and thousands of these people in this world, because God has said this man will fill the earth with his generation. ಈ ಲೋಕದಲ್ಲಿ ಅನೇಕ ಸಾವಿರಾರು ಜನರು, ಲಕ್ಷಾಂತರ ಜನರಿದ್ದಾರೆ. ಯಾಕೆಂದ್ರೆ ದೇವರು ಹೇಳಿದನು ಮನುಷ್ಯನು ಈ ಭೂಮಿಯನ್ನ ತುಂಬಿಕೊಳ್ಳಬೇಕೆಂಬುದಾಗಿ. So I just want to summarize here now and conclude the study now. ಈ ವಿಷಯವನ್ನ ನಾವು ಕಲಿತಂತ ವಿಷಯವನ್ನ ನಾನು ಮುಗಿಸಿ ಅಥವಾ ಅದನ್ನ ಕ್ಲುಪ್ತಗೊಳಿಸಿ ನನ್ನ ಅಂಶವನ್ನ ಇದನ್ನು ಮುಗಿಸ್ಲಿಕ್ಕಿದ್ದೇನೆ. So we will ask God, why did you create man and woman? ನಾನು ದೇವರನಿಗೆ, ಓ ದೇವರೇ ನನ್ನ ಯಾಕೆ ಸ್ತ್ರೀ ಅಥವಾ ಪುರುಷನಾಗಿ ಸೃಷ್ಟಿ ಮಾಡಿದೆ ಎಂಬುದಾಗಿ ಕೇಳಿದ್ರೆ, okay, the first answer is here. ಮೊದಲನೇ ಉತ್ತರ ಇಲ್ಲಿದೆ. That man may fear God and keep his commandments. ಓ ಮನುಷ್ಯನು ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕೆಂಬುದಾಗಿ. Ecclesiastes chapter 12 and verse 13. ಆ ಪ್ರಸಂಗಿಗಳ ಗ್ರಂಥ 12ನೇ ಅಧ್ಯಾಯ 13ನೇ ವಚನ. Number 2. ಎರಡನೇದು, man may praise and worship God. ಮನುಷ್ಯನು ದೇವರನ್ನ ಸ್ತುತಿಸಿ ಆರಾಧಿಸ್ಲಿಕ್ಕಾಗುವಂತೆ, ಮಹಿಮೆ ಪಡಿಸ್ಲಿಕ್ಕಾಗುವಂತೆ. Isaiah chapter 43 verses 7 and 21. ಯೆಶಾಯನ ಗ್ರಂಥ 43 7 ಮತ್ತು 21ನೇ ವಚನ. And the third purpose of the creation of man, ಮನುಷ್ಯನನ್ನು ಸೃಷ್ಟಿಸಿದಂತರ ಮೂರನೇ ಉದ್ದೇಶ, that he may reflect God's image. ಆ ಮನುಷ್ಯನು ದೇವರ ಸಾರೂಪ್ಯವನ್ನ ಪ್ರತಿಬಿಂಬಿಸಬೇಕು. Okay, the fourth purpose of man's creation, ಮನುಷ್ಯನನ್ನು ಸೃಷ್ಟಿಸಿದಂತ ನಾಲ್ಕನೇ ಉದ್ದೇಶ, that he may rule over the creation of God. ದೇವರ ಸೃಷ್ಟಿಯನ್ನ ಆತನು ಆಡಳಿತ ಮಾಡುವುದಕ್ಕೆ. Number 5. ಐದನೇ ಅಂಶ, God created man so that he will reproduce and fill the earth with godly generations.
ಮನುಷ್ಯನನ್ನು ಸೃಷ್ಟಿಸಿದಂತ ಮತ್ತೊಂದು ಉದ್ದೇಶ ಏನೆಂದ್ರೆ ಆತನು ಪುನಃ ಸಂತಾನವನ್ನು ಉತ್ಪಾದಿಸಿಕೊಂಡು ದೈವ ಭಕ್ತಿಯುಳ್ಳಂತಹ ಒಂದು ಸಂತಾನವನ್ನು ತರೋದಕ್ಕೋಸ್ಕರವಾಗಿ. So there are five purposes for which God has created man. ಮನುಷ್ಯನನ್ನು ದೇವರು ಸೃಷ್ಟಿಸಿದಕ್ಕೆ 5 ಕಾರಣಗಳನ್ನು ನೋಡ್ತೇವೆ, ಉದ್ದೇಶಗಳನ್ನು ನೋಡ್ತೇವೆ. Okay, so please remember that because there will be questions from that later on. ದಯಮಾಡಿ ಅದನ್ನ ನೆನಪಿಟ್ಕೊಳ್ಳಿ, ಯಾಕೆಂದ್ರೆ ನಂತರದಲ್ಲಿ ಅದರಿಂದ ಪ್ರಶ್ನೆಗಳು ಬರ್ತವೆ. If you have understood this, I praise God for that. ಒಂದು ವೇಳೆ ನೀವು ಇದನ್ನ ಅರ್ಥ ಮಾಡಿಕೊಂಡಿದ್ರೆ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. And if you have not understood it very clearly and if you have some doubts, ಒಂದು ವೇಳೆ ನೀವು ಇದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳದೆ ನಿಮಗೆ ಕೆಲವು ಸಂದೇಹಗಳಿದ್ರೆ, you can always ask me questions. ನೀವು ಯಾವಾಗಲೂ ಸಹ ನನಗೆ ಪ್ರಶ್ನೆಗಳನ್ನು ಕೇಳಬಹುದು. So any questions asked from the portion that we learned together will be answered. ಒಂದು ವೇಳೆ ನಾವೀಗ ಒಟ್ಟಾಗಿ ಕಲಿತಂತಹ ಭಾಗದಿಂದ ಏನೇ ಪ್ರಶ್ನೆಗಳಿದ್ರು ಸಹ, ನಾವು ಕಲಿತಂತಹ ಭಾಗದಿಂದ ಏನೇ ಪ್ರಶ್ನೆಗಳಿದ್ರು ನೀವು ಕೇಳಬಹುದು, ಅದಕ್ಕೆ ಉತ್ತರ ಇದೆ. So this evening we have learned why God has created man. ಈ ಸಾಯಂಕಾಲ ವೇಳೆಯಲ್ಲಿ ನಾವು ಕಲಿತಂತಹ ವಿಷಯ, ಯಾಕೆ ದೇವರು ಮನುಷ್ಯರನ್ನು ಸೃಷ್ಟಿಸಿದನು. Now let us continue to learn this together. ನಾವು ಮುಂದಿನ ದಿನಗಳಲ್ಲಿ ಇದನ್ನು ಕಲಿಯೋಣ. And when you are, when you come, before you come back tomorrow evening, please, remember to go through the Bible verses quoted here in this study and, thorough with whatever you have learned. So, ನೀವು ನಾಳೆ ಸಾಯಂಕಾಲ ಬರೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಕೋಟ್ ಮಾಡಲ್ಪಟ್ಟಂತ ಇಲ್ಲಿ ಹೇಳಲ್ಪಟ್ಟಂತ ದೇವರ ವಾಕ್ಯದ ಭಾಗಗಳನ್ನ ಚೆನ್ನಾಗಿ ಓದಿ, ನೀವು ಕಲಿತಂತ ವಿಷಯಗಳಲ್ಲಿ ಚೆನ್ನಾಗಿ ಪರಿಣತಿಯನ್ನು ಹೊಂದ್ಕೊಳ್ರಿ. So we will come together again tomorrow at 7:30. ಮತ್ತೆ ನಾವು ನಾಳೆ ಸಾಯಂಕಾಲ 7:00 ಒಟ್ಟಾಗಿ ಸೇರಿ ಬರೋಣ. Thank you so much, brother. Thank you for the light on the subject.